ಗಂಗಾವತಿ ನಗರದ ಶ್ರೀಮತಿ ಎಂ.ಎನ್.ಎಂ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿಯರು ಕಳೆದ ವರ್ಷಕ್ಕಿಂತ ಈ ವರ್ಷವೂ ಅತ್ಯುತ್ತಮ ಫಲಿತಾಂಶ ತೆಗೆಯುವ ಮೂಲಕ ಶಾಲೆಗೆ ಮತ್ತು ತಂದೆ ತಾಯಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೂ ಮತ್ತು ಶಿಕ್ಷಕರುಗಳಿಗೆ ಈ ಒಂದು ಹೆಸರು ದಾಖಲೆ ಮಾಡಿದ್ದಾರೆ. ಅಲ್ಲದೆ ಶಾಲೆಯಲ್ಲಿ ಕಲಿಸಿದಂಥ ಶಿಕ್ಷಕರುಗಳು ಮತ್ತು ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗದವರ ಹಗಲಿರುಳು ಪರಿಶ್ರಮದಿಂದಾಗಿ ವಿದ್ಯಾರ್ಥಿನಿಯರು ಈ ಮಟ್ಟದ ಫಲಿತಾಂಶ ತೆಗೆಯುವಲ್ಲಿ ಸಾಧ್ಯವಾಗಿದೆ ಎಂದು ಶ್ರೀಮತಿ ಎಂ.ಎನ್.ಎಂ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಸುಮಂಗಲ ಅವರು ನಮ್ಮ ATU ಕಳೆದ ವರ್ಷಕ್ಕಿಂತ ಈ ವರ್ಷವೂ ನಮಗೆ SSLC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಸಿಕ್ಕಿದೆ ಎಂದು ತುಂಬ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ನಂತರ ವಿದ್ಯಾರ್ಥಿಗಳು ಮತ್ತು ಪಾಲಕರು ನಮ್ಮ ATU ಮಾತನಾಡಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಈ ಒಂದು ನಮ್ಮ ಮಕ್ಕಳು ಈ ಒಂದು ದಾಖಲೆ ಮಾಡುವುದರ ಮೂಲಕ ಉತ್ತಮವಾದ ಫಲಿತಾಂಶ ತೆಗೆದಿದ್ದಾರೆ ಎಂದು ಪಾಲಕರು ತಿಳಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸುಮಂಗಲ ಅಂತ. ಎಂ.ಎನ್.ಎಂ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಭಾರಿ ಉಪ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸಲಾಗಿದೆ. ಪ್ರಸ್ತುತ ಸಾಲಿನಲ್ಲಿ ನಮ್ಮ ಶಾಲೆಯ ಒಟ್ಟಾರೆ ಫಲಿತಾಂಶ 84.95% ಸರಿಸುಮಾರು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 3 ಪರೀಕ್ಷೆಗಳನ್ನು ಸೇರಿ 69% ಉತ್ತೀರ್ಣ ಆಗಿದ್ದ ಮಕ್ಕಳು. ಆದರೆ ಈ ವರ್ಷ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಹಾಗೂ ಅವರ ಪಾಲಕರ ಒಂದು ಸಹಕಾರದಿಂದ ನಮ್ಮ ಶಾಲೆಯ ಫಲಿತಾಂಶ ಉತ್ತಮವಾಗಿರುವಂಥದ್ದು ಕಂಡುಬಂದಿದೆ. ನಮ್ಮ ಶಾಲೆಯಿಂದ SSLC ಪರೀಕ್ಷೆಗೆ ನೋಂದಣಿಯಾದಂತಹ ವಿದ್ಯಾರ್ಥಿಗಳು 226 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದರು. ಅದರಲ್ಲಿ 192 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅದರಲ್ಲಿ ಅತ್ಯಂತ ಉನ್ನತವಾಗಿರುವಂತಹ ಶ್ರೇಣಿಯಲ್ಲಿ ಅಂದರೆ ಡಿಸ್ಟಿಂಕ್ಷನ್ 12 ವಿದ್ಯಾರ್ಥಿನಿಯರು ಡಿಸ್ಟಿಂಕ್ಷನನ್ನು ತಗೊಂಡಿದ್ದಾರೆ. ಪ್ರಥಮ ಶ್ರೇಣಿಯಲ್ಲಿ ಅಂದರೆ ಫಸ್ಟ್ ಕ್ಲಾಸಲ್ಲಿ 64 ವಿದ್ಯಾರ್ಥಿನಿಯರು ಫಸ್ಟ್ ಕ್ಲಾಸನ್ನು ತೊಗೊಂಡ್ರೆ ಸೆಕೆಂಡ್ ಕ್ಲಾಸ್ ಬಂದಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 47 ಆಗಿದೆ. ನಮ್ಮ ಶಾಲೆಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆದಿರುವಂತಹ 3 ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹವರು ಅಂತಂದರೆ ನಮ್ಮ ಸ್ಕೂಲ್ ಟಾಪರ್ ಆಗಿ ಹೊರಹೊಮ್ಮಿರುವಂತಹ ವಿದ್ಯಾರ್ಥಿನಿ BT ಸುಕನ್ಯಾ ಅಂಥೇಳಿ. ಇವರು 596 ಅಂಕಗಳನ್ನು ಪಡೆದು 95.36% ಅಂಕಗಳನ್ನು ಪಡೆದಿದ್ದಾರೆ. ಅದೇ ರೀತಿಯಲ್ಲಿ ಎರಡನೇ ಸ್ಥಾನದಲ್ಲಿ ಇರುವಂತಹ ವಿದ್ಯಾರ್ಥಿನಿ 91.84 ಅಂದರೆ ಸರಿಸುಮಾರಾಗಿ 92% ಪಡೆದಿರುವಂತಹ ವಿದ್ಯಾರ್ಥಿ ರಾಘವಿ ಐಲಿ ಅಂಥೇಳಿ. ಅಂಕಗಳು 574 ಅಂಕಗಳನ್ನು ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಮೂರನೇ ಸ್ಥಾನವನ್ನು ಪಡೆದಿರುವಂತಹ ವಿದ್ಯಾರ್ಥಿನಿ 91.52 ಅಂದರೆ ಸರಿಸುಮಾರಾಗಿ 92% ಅಂಕಗಳನ್ನು ಪಡೆದಿರುವಂತಹ ಸಹಿದಾ ಮಹೇಶ್ ರಿದಾ ಫಾತಿಮಾ ಅಂಥೇಳಿ. ಈ 3 ವಿದ್ಯಾರ್ಥಿಗಳು ಸಹ ಪ್ರಸ್ತುತ ಸಾಲಿನಲ್ಲಿ ಉತ್ತಮವಾಗಿರುವಂತಹ ಸಾಧನೆ ಮಾಡಿರುವಂಥದ್ದು ನಮ್ಮ ಶಾಲೆಗೂ ಹಾಗೂ ನಮ್ಮ ಶಾಲೆಯ ಶಿಕ್ಷಕ ವೃಂದವೂ ಕೂಡ ಇವರನ್ನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದೆ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೂಡ ಯಾವುದೇ ರೀತಿಯಾಗಿರುವಂತಹ ಪ್ರೈವೇಟ್ ಶಾಲೆಗಳಿಗಿಂತ ಕಡಿಮೆ ಇಲ್ಲ. ಎಲ್ಲ ಶಿಕ್ಷಕರ ಸಹಕಾರದಿಂದ ಹಾಗೂ ವಿದ್ಯಾರ್ಥಿಗಳ ಸಹಕಾರದಿಂದ ಅನೇಕ ರೀತಿಯಾಗಿರುವಂತಹ ಚಟುವಟಿಕೆಗಳನ್ನು ನಾವು ಇಡೀ ವರ್ಷ ಹಮ್ಮಿಕೊಳ್ತೀವಿ, ಶಾಲೆಯ ಪ್ರಾರಂಭೋತ್ಸವದಿಂದ ಹಿಡಿದ್ಬಿಟ್ಟು. ಅದೇ ರೀತಿಯಾಗಿ ಪಾಲಕರ ಸಭೆಯನ್ನು ಸಹ ಮಾಡಿದ್ದೀವಿ. ಪಾಲಕರ ಸಭೆಯಲ್ಲಿ ಉತ್ತಮ ರೀತಿಯಾಗಿ ಪಾಲಕರು ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅದರ ಜೊತೆಯಲ್ಲೇ ನಾವು ಜೂನಿಂದನೇ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ತಗೊಂಡಿದ್ದಿದೆ. ಮಧ್ಯಾಹ್ನದ ಸಮಯದಲ್ಲಿ ಕೂಡ ಸಮಯದ ಅಭಾವ ಇಲ್ಲದೇ ಇರೋ ರೀತಿಯಲ್ಲಿ ಮಕ್ಕಳಿಗೆ ನಾವೇ ಟೈಮ್ ಟೇಬಲ್ ಮಾಡಿಕೊಟ್ಟಿದ್ದೀವಿ, ಯಾವ ರೀತಿಯಾಗಿ ಮನೇಲಿ ನೀವು ಓದ್ಕೋಬೇಕು ಅಂತ ಹೇಳಿ. ಸಂಜೆ ಗುಂಪು ಅಧ್ಯಯನವನ್ನು ಸಹ ನಡೆಸಿದ್ದೀವಿ. ಇವೆಲ್ಲವೂ ಸಹ ಏನಾಗಿದೆಯಪ್ಪ ಅಂತಂದರೆ ನಮ್ಮ ಶಾಲೆಯ ರಿಸಲ್ಟ್ ಉತ್ತಮಗೊಳಿಸಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡಿಸ್ತೀನಿ. ಹಾಗಾಗಿ ಯಾವುದೇ ಪ್ರೈವೇಟ್ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಸಹ ಕಡಿಮೆ ಇಲ್ಲ, ಎಲ್ಲ ರೀತಿಯಾಗಿರುವಂತಹ ಫೆಸಿಲಿಟಿಗಳನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ಟೋಟಲ್ ಎಷ್ಟು ಪರ್ಸೆಂಟೇಜ್ ಸ್ಕೂಲಿಂದ? 84.5 84. ಚೆನ್ನಾಗಿ ಎಂಕರೇಜ್ ಮಾಡಿ ಸಪೋರ್ಟಿವ್ ಆಗಿ ನಿಂತಿದ್ದರು. ಟೀಚರ್ಸು ನಮಗೆ ಚೆನ್ನಾಗಿ ಹೇಳ್ಕೊಟ್ರು. ಯಾವ ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಪೆಷಲ್ ಕ್ಲಾಸ್ ತಗೊಳ್ತಿದ್ದಿಲ್ಲ, ಬಟ್ ಇಲ್ಲಿ ಸ್ಪೆಷಲ್ ಕ್ಲಾಸ್ ತಗೊಂಡು ಮಾರ್ನಿಂಗು ಈವ್ನಿಂಗು ಚೆನ್ನಾಗಿ ನಮಗೆ ಟ್ರೈನ್ ಅಪ್ ಮಾಡಿ ಅದರಿಂದ ನನಗೆ 95% ತೆಗಿಯೋಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಫಾರ್ ಟೀಚರ್ಸ್.
ಕುರುಗೋಡು ತಾಲೂಕು ಎರಿಂಗಳಿಂದ ಬಂದಿದ್ದೀವಿ. ಹೀಗೆ ಪರ್ಸೆಂಟೇಜ್ ತೆಗೆಯೋದಕ್ಕೆ ಕಾರಣ ಅವ್ರ ಮಿಸ್ಸು ಮತ್ತು ಅವರು ರೆಡ್ಡಿ ಸಾರು. ನನ್ನ ಮಗಳು ಕೂಡ ಮನೆಯಲ್ಲಿ ಚೆನ್ನಾಗಿ ಓದ್ತಾಯಿದ್ಲು. ಎಷ್ಟು ಟೀಚರ್ಸ್ ನಮ್ಗೆ ಭಾಳ ಎಂಕರೇಜ್ ಮಾಡ್ಯಾರ. ಫಸ್ಟು ನಮಗೆಲ್ಲ ಸೈನ್ಸು ಸ್ವಲ್ಪ ಟಫ್ ಆಗ್ತಿದ್ರು. ನಮ್ಮ ಸುಮಗೆಲ್ಲ ಮುಗಿ ಮಾಡಿಕೊಟ್ರು, ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಮತ್ತು ಬೆಳಗ್ಗೆ ಕ್ಲಾಸ್ ಆಗ್ತಿದ್ರು. ಎಲ್ಲ ಟೀಚರ್ಸು ಎಂಕರೇಜ್ ಮಾಡಿದರು ನಮಗೆ. ಇಷ್ಟು ನಾನು 92% ತೆಗೆಯೋಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ. ಇಲ್ಲಿ 27th ವಾರ್ಡ್ HRS ಕಾಲೋನಿ M&M ಸ್ಕೂಲ್ ಪ್ರೌಢಶಾಲೆಯಲ್ಲಿ ನಮ್ಮ ಮಗಳು SLCಯಲ್ಲಿ 92% ತೆಗೆದಿದ್ದಾಳೆ. ಮನೆಯಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ರು. ಆದರೆ ನಾವು ಯಾವುದೇ ರೀತಿಯಿಂದ ಓದಮ್ಮ ಅಂತ ಫೋರ್ಸ್ ಮಾಡಿಲ್ಲ. ತನ್ನಿಂದ ತಾನೇ ಸ್ಟಡಿ ಮಾಡಿ ಒಂದು ಸ್ಕೂಲ್ ಬಿಟ್ಟು ಇನ್ನೊಂದು ಸ್ಕೂಲಿಂದ ತಾನೇ ಪರಿಶೀಲನೆ ಮಾಡಿ ತಾನೇ ಅಡ್ಮಿಷನ್ ಮಾಡಿಕೊಂಡು ತಾನೇ ಪರ್ಸೆಂಟೇಜ್ ತೆಗೆದಿದ್ದಾಳೆ.